ಹಾಯ್, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಬೆಳಗಿನ ತಿಂಡಿಗೆ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯನ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀವಿ. ಆಲೂಗೆಡ್ಡೆ ಪಲ್ಯನ ತುಂಬ ವೆರೈಟಿಯಾಗಿ ಮಾಡ್ತಾರೆ. ಬಟಾಣಿ ಎಲ್ಲ ಹಾಕಿ ಗ್ರೇವಿ ಟೈಪ್ ಎಲ್ಲ ಮಾಡ್ತಾರೆ. ಆದರೆ ದೋಸೆಗೆ ನಾರ್ಮಲ್ ಆಲೂಗೆಡ್ಡೆ ಪಲ್ಯನೇ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಈರುಳ್ಳಿ ತುಂಬಾ ಗಲೀಜಾಗಿತ್ತು. 2-3 ಸಲ ವಾಶ್ ಮಾಡಿಕೊಂಡು ಫುಲ್ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಆಲೂಗೆಡ್ಡೆನ ನೀಟಾಗಿ ವಾಶ್ ಮಾಡಿಕೊಂಡು ಕುಕ್ಕರಲ್ಲಿ 3 ವಿಷಲ್ ಹಾಕಿಸ್ಕೊಂಡೆ. ನಾವು ಮೆಣಸಿನ್ಕಾಯಿನ ತುಂಬ ಚಿಕ್ಕದಾಗಿ ಸ್ಲೈಸ್ ಥರ ಏನು ಮಾಡಲ್ಲ, ಫುಲ್ಲು 2 ಪಾರ್ಟ್ಸ್ ಮಾಡ್ತೀವಿ ಅಷ್ಟೇ. ಅಂದರೆ ಚಿಕ್ಕದಾಗಿ ಮಾಡಿದ್ರೆ ಇವಾಗ ಮಕ್ಕಳಿಗೆ ಏನಾದ್ರು ಸಿಕ್ಕಿದ್ರೆ ಖಾರ ಆಗಿಬಿಡುತ್ತೆ ಅಂದ್ಬಿಟ್ಟು ಈಸಿಯಾಗಿ ರಿಮೂವ್ ಮಾಡ್ಬೋದಲ್ಲ ಅಂದ್ಬಿಟ್ಟು ಜಸ್ಟ್ 2 ಪಾರ್ಟ್ ಮಾಡ್ತೀವಿ. ಆಮೇಲೆ ಆಲೂಗೆಡ್ಡೆನ ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಸ್ಮ್ಯಾಶ್ ಮಾಡ್ಕೊಂಡ್ವಿ. ನೆಕ್ಸ್ಟು ಒಗ್ಗರಣೆ ಹಾಕೋಕ್ಕೆ ಒಂದು ಪಾತ್ರೆ ಇಟ್ಟು 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ. ಆಯಿಲ್ ಜಾಸ್ತಿ ಏನು ಬೇಡ, ಅಂದರೆ ಲಿಮಿಟಾಗಿ ಯೂಸ್ ಮಾಡಿದ್ರೆ ನಮ್ಮ ಹೆಲ್ತ್ಗೆ ಒಳ್ಳೆಯದು. ಸೊ ಆಯಿಲ್ ಕಾದಾದಮೇಲೆ ಕರಿಬೇವು ಮತ್ತು ಕಡಲೆಬೇಳೆ ಹಾಕಿ. ಕಡಲೆಬೇಳೆನ ಜಾಸ್ತಿ ಉರಿಲಿ ಫ್ರೈ ಮಾಡಬೇಡಿ, ಜಾಸ್ತಿ ಉರಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಸೊ ಮೀಡಿಯಮ್ ಉರಿಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ನಾನು ಇವತ್ತು ಬೆಳಗ್ಗೆ ಹಾಗೆ ಮೊಬೈಲ್ ಸ್ಕ್ರೋಲ್ ಮಾಡಬೇಕಾದ್ರೆ ನಾನೊಂದು ಮೆಸೇಜ್ ನೋಡಿದೆ. ಅದು ಯಾವ ರೀತಿ ಇತ್ತು ಅಂದರೆ, ನಮ್ಮ ಅಪ್ಪ ಅಮ್ಮ ಏನು ಅಂದರೆ ಯಾರು ಡಬಲ್ ಡಿಗ್ರಿ ಮಾಡಿರೋರಿರಲಿಲ್ಲ. ಆಲ್ಮೋಸ್ಟ್ ಹೇಗಿದ್ರು ಅಂದರೆ SLC ಇಲ್ಲ PU ಆ ಲೆವೆಲ್ ಎಜುಕೇಷನ್ ಇರ್ತಿತ್ತು. ಸೊ ಆದರೂ ನಾವೆಲ್ಲ ಏನು ಆಗಿದ್ದೀವಿ, ಮೀನ್ಸ್ ಒಂದು ಡಿಗ್ರಿ ಆದರೂ ನಾವು ತೊಗೊಂಡಿದ್ದೀವಿ, ಈ ರೀತಿ ಇದೆ. ಆದರೆ ನಾವೆಲ್ಲ ಡಿಗ್ರಿ ಹೋಲ್ಡರ್ಸೇ ಆಗಿದ್ದೀವಿ. ಆದರೆ ನಮ್ಮ ಮಕ್ಕಳು ಎಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಬ್ಯುಸಿ ಇದ್ದಾರೆ ಅಂದರೆ, ಆ ಥರ ಒಂದು ಮೆಸೇಜ್ ಬಂದಿತ್ತು. ಅದ್ರ ಬಗ್ಗೆ ನೀವೇನಂತೀರ ಕಮೆಂಟ್ ಮಾಡಿ. ಅದು ಎಷ್ಟು ನಿಜ ಅಲ್ವಾ? ಎಷ್ಟು ಫೋನ್ಗೆ ಅಡಿಕ್ಟ್ ಆಗಿದ್ದಾರೆ ಅಂದರೆ, ಫೋನ್ ಇದ್ದರೆ ಅವ್ರಿಗೆ ಊಟ ತಿಂಡಿ ಬೇರೆ ಏನೂ ಬೇಡ, ಫೋನ್ ನೋಡ್ಕೊಂಡು ಎನಿ ಟೈಮ್ ಇರ್ತಾರೆ. ಸೊ ನೀವು ಮೊಬೈಲ್ ಕೊಡ್ತಿದ್ದೀರಾ ಅಂದರೆ ಇವತ್ತಿಂದನೇ ಅದನ್ನು ಸ್ಟಾಪ್ ಮಾಡಿ. ಮೊಬೈಲ್ ಯಾವುದೇ ಕಾರಣಕ್ಕೂ ಕೊಡಬೇಡಿ. ಇನ್ ಕೇಸ್ ಅವ್ರಿಗೆ ಏನಾದರೂ ಒಂದು TV ಹಾಕಿ ಪರವಾಗಿಲ್ಲ, ಡೈಲಿ ಒಂದು 1/2 ಅವರು ಟಿ ವಿಲೇ ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಹಾಕ್ಕೊಡಿ. ಆದರೆ ಮೊಬೈಲ್ ಮಾತ್ರ ಯಾವುದೇ ಕಾರಣಕ್ಕೂ ಕೊಡಬೇಡಿ. ಕಡಲೆಬೇಳೆ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿ ಸ್ವಲ್ಪ ಫ್ರೈ ಮಾಡಿ. ನೆಕ್ಸ್ಟು ಹಸಿರು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ಮಾತ್ರ ಫ್ರೈ ಮಾಡಿದ್ರೆ ಲಾಸ್ಟ್ಗೆ ಪಲ್ಯ ತಿನ್ನಬೇಕಾದ್ರೆ ಖಾರ ಖಾರ ಥರ ಫೀಲ್ ಆಗ್ತಿರುತ್ತೆ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಹಸಿರು ಮೆಣಸಿನ್ಕಾಯಿ ಹಾಕಿದ ಮೇಲೆ ಹಸಿರು ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಹಚ್ಚಿರೋ ಅಂಥ ಈರುಳ್ಳಿ ಹಾಕಿ. ಈರುಳ್ಳಿನೂ ಅಷ್ಟೇ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಹಾಕಾದ್ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಈರುಳ್ಳಿ ಬೇಗನೂ ಬೇಯುತ್ತೆ ಈರುಳ್ಳಿ ಹಾಕಿದ ತಕ್ಷಣ ಉಪ್ಪು ಹಾಕಿದ್ರೆ. ಅದೆಲ್ಲ ಆದಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿರ್ತೀವಲ್ಲ ಆಲೂಗೆಡ್ಡೆನ, ಅದನ್ನು ಅದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ರೊಟೇಟ್ ಮಾಡಬೇಕಾಗತ್ತೆ. ಫೈನಲಿ ಆಲೂಗೆಡ್ಡೆ ಪಲ್ಯ ರೆಡಿಯಾಗಿದೆ. ದೋಸೆ ಆಲೂಗೆಡ್ಡೆ ಪಲ್ಯ ಅಂದರೆ ತುಂಬ ಇಷ್ಟ. ಸೊ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ. ನಿಶಿಕಾ ತಿಂಡಿ ಎಲ್ಲ ತಿಂದು ರೆಡಿಯಾಗಿ ಸ್ಕೂಲ್ಗೆ ಹೋದರು. ಇವತ್ತು ಶಿಯಾನ್ದು ತಲೆ ಸ್ನಾನ ಏನಿರಲಿಲ್ಲ, ಸೊ ಸ್ವಲ್ಪ ಫ್ರೀನೇ, ಆರಾಮಾಗಿತ್ತು. ಶಿಯಾನ್ನ ಒಬ್ಬರು ಎನಿ ಟೈಮ್ ನೋಡ್ಕೋತಾನೆ ಇರಬೇಕು, ಇಲ್ಲಾಂದರೆ ಅವರು ಸುಮ್ಮನೆ ಇರೋದೇ ಇಲ್ಲ. ಹಾಗಾಗಿ ಮಾರ್ನಿಂಗ್ ಟು ನೈಟು ಶಿಯಾನ್ನ ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಆಗೋಗುತ್ತೆ. ಇನ್ ಕೇಸ್ ನಾನೇನಾದರೂ ತಿಂಡಿ ಊಟ ಮಾಡಬೇಕು ಅಂದರೂ ಸಹ ಮನೇಲಿ ಯಾರಾದರೂ ಒಬ್ಬರು ಶಿಯಾನ್ನ ನೋಡ್ಕೋಬೇಕು, ಇಲ್ಲಾಂದರೆ ಸುಮ್ಮನೆ ಇರೋಲ್ಲ.
ಶಿಯಾನ್ ಶಿಯಾನ್. ಇವತ್ತು ಮಹದೇಶ್ವರನ ಹಬ್ಬ ಅಂತ ಮಾಡ್ತಾರೆ, ಆದರೆ ನಾವು ಈ ಹಬ್ಬ ಏನು ಗ್ರ್ಯಾಂಡಾಗಿ ಮಾಡಲ್ಲ, ತುಂಬ ಸಿಂಪಲ್ಲಾಗಿ ಮಾಡೋದು. ನಮ್ಮ ಅಜ್ಜಿ ಆಗಿಂದನೂ ಕಾರ್ತಿಕದಲ್ಲಿ ಒಂದಿನ ಮಾಡ್ತಾಯಿದ್ರು, ಅದರಿಂದ ನಾವು ಈ ಸಲ ಮಾಡ್ತಾ ಇದ್ದೀವಿ. ನೈವೇದ್ಯಕ್ಕೆ ಹೆಸರು ಕಾಳು ಪಾಯಸ ಮಾಡೋಣ ಅಂತ ಇದ್ದೀನಿ. ಹೆಸರು ಕಾಳು ಪಾಯಸ ತುಂಬ ವೆರೈಟಿಯಾಗಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ಆದರೆ ನಾನು ಈ ಥರ ಮಾಡ್ತೀನಿ. ನಾನಿಲ್ಲಿ ಹೆಸರು ಕಾಳು ಪಾಯಸ ಮಾಡೋದಕ್ಕೆ ಹೆಸರು ಕಾಳು, ಬೆಲ್ಲ, ಕಡಲೆ ಜೊತೆ ಒಂದೆರಡು ಏಲಕ್ಕಿ ಮತ್ತು ಗಸಗಸೆ ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟೆಷ್ಟು ಕ್ವಾಂಟಿಟಿ ಬೇಕೋ ನೀವು ನೋಡಿ ತೊಗೊಳ್ಳಿ. ಹೆಸರು ಕಾಳನ್ನ ಹುರಿಯೋಕ್ಕಿಂತ ಮುಂಚೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಅದರಲ್ಲಿ ಕಲ್ಲು, ಚಿಕ್ಕ ಚಿಕ್ಕ ಸಿಪ್ಪೆ ಈ ಥರ ಇರುತ್ತೆ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ನೆಕ್ಸ್ಟು ವಾಶ್ ಮಾಡಿಬಿಟ್ಟು ಹುರಿಯೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಜಾಸ್ತಿ ಉರಿಟ್ಕೊಂಡು ಉರಿಬೇಡಿ, ಬೇಗ ಸೀದೋಗುತ್ತೆ. ಇಲ್ಲ ತುಂಬ ಕಡಿಮೆ ಉರಿಲು ಬೇಡ, ಮೀಡಿಯಮ್ ಉರಿಲಿ ನೀಟಾಗಿ ಫ್ರೈ ಮಾಡಬೇಕಾಗತ್ತೆ. ಹೆಸರು ಕಾಳು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಈ ರೀತಿ ಇಷ್ಟು ಹುರಿದ್ರೆ ಸಾಕು. ಅದನ್ನು ನೆಕ್ಸ್ಟ್ ಒಂದು ಬೌಲ್ಗೆ ಹಾಕ್ಕೊಂಡು ಗಸಗಸೆ ತೊಗೊಳ್ಳಿ. ಗಸಗಸೆ ಸ್ವಲ್ಪ ಪಟ್ಪಟ ಅಂದರೆ ಸಾಕು, ತೆಗೆದುಬಿಡಿ. ಇಲ್ಲಿ ಜಾಸ್ತಿ ಸ್ವಲ್ಪ ಅದೇ ಹೆಸರು ಕಾಳು ಹುರಿದಿದ್ದು ಜಾಸ್ತಿ ಕಾದಿತ್ತಲ್ಲ, ಹಾಗಾಗಿ ಪಟ್ಪಟ ಅಂತ ಸೀದೋಗ್ಬಿಟ್ಟು. ನೆಕ್ಸ್ಟು ನೀವು ಕಡಲೆಬೀಜ, ಕಡಲೆ, ಕಾಯಿ ಎಲ್ಲದನ್ನೂ, ಹೆಸರು ಕಾಳು ಎಲ್ಲದನ್ನೂ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ಕಾಯಿ ಎಲ್ಲ ಐಟಮ್ನು ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳಿ. ನೆಕ್ಸ್ಟು ಒಂದು 2 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಲೈಟಾಗಿ. ನೀವು ಆಯಿಲ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ತುಪ್ಪನಾದರೂ ಯೂಸ್ ಮಾಡ್ಬೋದು. ಡ್ರೈ ಫ್ರೂಟ್ಸ್ನ ಲೈಟಾಗಿ ಫ್ರೈ ಮಾಡಿಕೊಂಡು ಒಂದು ಸೈಡ್ ತೆಗೆದಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ನೀವು ಬೆಲ್ಲ ತೊಗೊಂಡಿರ್ತೀರಲ್ಲ, ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಆ ಬೆಲ್ಲ ಫುಲ್ ಕರಗಬೇಕು. ಕರಗಿದ ಮೇಲೆ ನೀವೇನು ಮಿಕ್ಸಿಲಿ ಹಾಕ್ಕೊಂಡಿರ್ತೀರಲ್ಲ ಅದನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಕುದಿ ಹಚ್ಚಿ. ನಿಮಗೆ ನೀರು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ, ನಿಮಗೆ ಸ್ವಲ್ಪ ಗಟ್ಟಿ ಇರಬೇಕಾ ಇಲ್ಲ ಸ್ವಲ್ಪ ತೆಳ್ಳಗಿರಬೇಕಾ ಅದನ್ನು ನೋಡಿ ನೀರು ನೀವು ಯೂಸ್ ಮಾಡಿ. ಆ ಥರ ಹಾಕಿ ಚೆನ್ನಾಗಿ ಕುದಿ ಹಚ್ಚಿದ್ರೆ ಪಾಯಸ ರೆಡಿ ಆಗುತ್ತೆ. ತುಂಬ ಹೆಲ್ತಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಪ್ರಸಾದ ಎಲ್ಲ ರೆಡಿ ಆದಮೇಲೆ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡಬೇಕಿತ್ತು. ಹಾಗಾಗಿ ದೇವ್ರ ಮನೇಲಿರೋಂಥ ಹೂವು ಎಲ್ಲ ನೀಟಾಗಿ ತೆಗೆದು ಸ್ವಲ್ಪ ಕಸ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಪೂಜೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ನಾವು ಹೀಗೆ ಪೂಜೆ ಹೇಗೆ ಅಂದರೆ, ಇವಾಗ ದೇವ್ರ ಮನೇಲೆ ಒಂದು ದೀಪನ ಸಪ್ರೇಟಾಗಿ ಇಟ್ಟು ಅದ್ರ ಮುಂದೆ ಪೂಜೆ ಮಾಡೋದು, ದೇವ್ರ ಮುಂದೆ ಎಡೆ ಮಾಡೋದಿಲ್ಲ. ಮಹದೇಶ್ವರನ ಹಬ್ಬ ಅಂದರೆ ಒಂದು ದೀಪನ ಸಪ್ರೇಟಾಗಿ ಇಟ್ಟು ಅದ್ರ ಮುಂದೆ ಒಂದು ಬಾಳೆದೆಲೆ ಹಾಕಿ ಅಲ್ಲಿ ನಾವು ಏನು ಪ್ರಸಾದ ಮಾಡಿರ್ತೀವೋ ಅದನ್ನು ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಇದು ಯಡಿಯೂರು ಸಿದ್ಧಲಿಂಗೇಶ್ವರನಿಗೆ ಈ ಥರ ಮಾಡುತ್ತೆ ನಮ್ಮ ಅಜ್ಜಿ. ಸೊ ಹಾಗಾಗಿ ನಾವು ಈ ಸಲ ಮಾಡಿದ್ವಿ. ಸೊ ನನಗೂ ಸಹ ಒಂದು ಸಲ ಕಿವಿ ಇನ್ಫೆಕ್ಷನ್ ಆಗಿತ್ತು. ಅದರಿಂದ ನಮ್ಮ ಕಡೆ ಏನಾದರೂ ಕಿವಿ ಪ್ರಾಬ್ಲಮ್ ಆದರೆ, ಕಿವಿ ರಿಲೇಟೆಡು ಕಿವಿ ನೋವು ಆ ಥರ ಏನಾದರೂ ಆದರೆ ನಾವು ಯಡಿಯೂರು ಸಿದ್ಧಲಿಂಗೇಶ್ವರನಿಗೆ ನಾವು ಹರಕೆ ಮಾಡ್ಕೊಳ್ಳೋದು. ಹಾಗಾಗಿ ನಾನು ನಮ್ಮ ಅಜ್ಜಿ ಮಾಡೋದನ್ನ ನೋಡಿದ್ನಲ್ಲ, ಹಾಗಾಗಿ ನಾನು ಇನ್ನು ಮುಂದೆ ವರ್ಷ ಕಾರ್ತಿಕದಲ್ಲಿ ಒಂದು ದಿನ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಇದನ್ನು ನೀವು ಮೂಢನಂಬಿಕೆ ಅಂತೀರೋ ಏನಂತೀರೋ ಅದು ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಈ ಸಲ ಅನ್ನ ಎಲ್ಲ ಮಾಡಿಕೊಂಡು ಅದಕ್ಕೆ ಹಾಲು ಸ್ವಲ್ಪ ಬಿಟ್ಬಿಟ್ಟು ಪಾಯಸ ಇಟ್ಟು ಪೂಜೆನ ಸಿಂಪಲ್ಲಾಗಿ ಈ ರೀತಿ ಮಾಡಿದೆ. ನಿಶಿಕಾ ಸ್ಕೂಲಿಂದ ಬಂದು ಡ್ರೆಸ್ ಚೇಂಜ್ ಮಾಡು ಅಂದರೆ ಮಾಡಿದೆ. ಈ ರೀತಿ ಆಡ್ತಾಯಿದ್ರು. Butterfly, butterfly. Judy, 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 Judy. Where are you going? Shian.
ಇವತ್ತಿನ ಲಾಗು ಈ ರೀತಿ ಇತ್ತು. ನಿಮಗೆ ನನ್ನ ಲಾಗ್ಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ನನ್ನ ಎಲ್ಲ ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್. ಬಾಯ್.